ಹಾಯ್ ನಾನು ಸುದೀಪ್ ಟೆಕಿನ್ ಕನ್ನಡ ಗೊತ್ತಿರಬಹುದು. ಕಳೆದ ವರ್ಷ MI ಅವರು ಭಾರತದ ಲ್ಯಾಪ್ಟಾಪ್ ಮಾರ್ಕೆಟ್ ಇಂಡಸ್ಟ್ರಿಗೆ ಎಂಟರ್ ಆಗ್ತಾರೆ. ಕೆಲವೊಂದು ಒಳ್ಳೊಳ್ಳೆ ಲ್ಯಾಪ್ಟಾಪ್ಗಳನ್ನು ಕಡಿಮೆ ಬೆಲೆಗೆ ಲಾಂಚ್ ಮಾಡ್ತಾರೆ. ಸೊ ಇದೀಗ ಗಮನಿಸ್ತಾ ಇದ್ರೆ ರೀಸೆಂಟಾಗಿ MI ಅವರು ಲಾಂಚ್ ಮಾಡಿರುವಂಥ ಮೀ ನೋಟ್ಬುಕ್ ಪ್ರೋ ಒಂದು ಪ್ರೀಮಿಯಂ ಲ್ಯಾಪ್ಟಾಪ್ ಇದಾಗಿರುವಂಥದ್ದು. ಇದರಲ್ಲಿ ಎರಡು ವೇರಿಯಂಟಲ್ಲಿ ಲಾಂಚ್ ಮಾಡಿದ್ರೆ i5 11th ಜನರೇಷನ್ ಒಂದು ವೇರಿಯಂಟು ಮತ್ತು ಇನ್ನೊಂದು i7 11th ಜನರೇಷನ್ ಒಂದು ವೇರಿಯಂಟು. ಈ ಒಂದು ಲ್ಯಾಪ್ಟಾಪ್ನ i5 ವೇರಿಯಂಟು 57,000 ಲಾಂಚ್ ಆದರೆ i7 ವೇರಿಯಂಟು 73,000 ಲಾಂಚ್ ಆಗ್ತಾ ಇರುವಂಥದ್ದು. ಜೊತೆಗೆ ಬ್ಯಾಂಕ್ ಆಫರ್ ಕೂಡ ಇದೆ, ಸುಮಾರು 4,500 ಆಫ್ ಆಗುತ್ತೆ. ಸೊ i5 ವೇರಿಯಂಟನ್ನು ಸುಮಾರು 52,000 ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದು. ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನನ್ನ ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕಿನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಲ್ಯಾಪ್ಟಾಪನ್ನು ಅನ್ಬಾಕ್ಸ್ ಮಾಡಿದ್ರೆ ಈ ಒಂದು ಬಾಕ್ಸಲ್ಲಿ ಲ್ಯಾಪ್ಟಾಪ್ನ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತದೆ. ಜೊತೆಗೆ ಒಂದು ಚಾರ್ಜಿಂಗ್ ಅಡಾಪ್ಟರ್ ಇರುವಂಥದ್ದು 65 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಒಂದು ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಬಿಟ್ಟರೆ ಬೇರೆ ಒಂದು ಬಾಕ್ಸಲ್ಲಿ ನಿಮಗೆ ಸಿಗ್ತಾ ಇಲ್ಲ. ಇನ್ನು ಗಮನಿಸ್ತಾ ಇದ್ರೆ ಡೈರೆಕ್ಟಾಗಿ ಒಂದು ಲ್ಯಾಪ್ಟಾಪ್ ಈ ರೀತಿ ನೋಡಿಸ್ತಾ ಇರುವಂಥದ್ದು. ಫಸ್ಟ್ ಹೋಗ್ಲಿ ತುಂಬ ಪ್ರೀಮಿಯಂ ಅಂತ ಅನ್ನಿಸ್ತಾ ಇರುವಂಥದ್ದು. ಈ ಒಂದು ಲ್ಯಾಪ್ಟಾಪ್ ಅಷ್ಟೊಂದು ವೆಯ್ಟ್ ಇಲ್ಲ ಆಯಿತಾ, ಸುಮಾರು 1.4 kg ವೆಯ್ಟ್ ಇರುವಂಥದ್ದು. ಇದಕ್ಕಿಂತ ಕಡಿಮೆ ವೆಯ್ಟ್ ಇರುವಂಥ ಲ್ಯಾಪ್ಟಾಪ್ಗಳು ಕೂಡ ಸಿಗ್ತವೆ. ನಂಗೆ ಅನಿಸ್ತಂಗೆ ಇದು ಅಷ್ಟೊಂದು ಹೆವಿ ವೆಯ್ಟ್ ಅಂತ ಅನ್ನಿಸ್ತಿಲ್ಲ ಆಯಿತಾ. ಮುಂಚೆ ಒಂದು 4-5 ವರ್ಷ ಮುಂಚೆ 3.5-4 kg ತನಕ ಲ್ಯಾಪ್ಟಾಪ್ ವೆಯ್ಟ್ ಇರ್ತಿತ್ತು. 1.4 kg ಅಂತ ಅಂದರೆ ಸೂಪರ್ ವಿಷಯ. ಮತ್ತು ಒಂದು ಲೆವೆಲಿಗೆ ತಿನ್ನಾಗಿದೆ ಆಯಿತಾ. 17.3 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಇದಕ್ಕಿಂತ ತಿನ್ನಾಗಿರುವಂಥ ಲ್ಯಾಪ್ಟಾಪ್ಗಳು ಕೂಡ ನಿಮಗೆ ಸಿಗ್ತವೆ. ಆದರೂ ಕೂಡ ಇದು ಒಂದು ಲೆವೆಲ್ಗೆ ತಿನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಲ್ಯಾಪ್ಟಾಪ್ನ ಬಾಡಿ ಏನಿದೆ ಅಲ್ಯೂಮಿನಿಯಂ ಬಿಲ್ಡ್ ಆಗಿರುವಂಥದ್ದು ಆಯಿತಾ. ಸೊ ತುಂಬ ಸಾಲಿಡ್ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಸೊ ಲುಕ್ ವೈಸ್ ಅಂತೂ ಕ್ರೇಜಿ ಆಗಿದೆ. ಒಂದು ರೀತಿ ಫ್ಲ್ಯಾಟ್ ಡಿಸೈನು ಸೈಡಲ್ಲ, ಅದು ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಮುಂದ್ಗಡೆ ಬಂತು ಅಂತಂದರೆ ಬೆಸಲ್ ಆಲ್ಮೋಸ್ಟ್ ಕಡಿಮೆ ಇರುವಂಥದ್ದು ಆಯಿತಾ. ಫುಲ್ ಕಡಿಮೆ ಅಲ್ಲ, ಆಲ್ಮೋಸ್ಟ್ ಕಡಿಮೆ ಇರುವಂಥದ್ದು. 88%, 88% ಸ್ಕ್ರೀನ್ ಟು ಬಾಡಿ ರೇಷಿಯೋ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಮತ್ತು ಮುಂದ್ಗಡೆ ಈ ಒಂದು ಡಿಸ್ಪ್ಲೇ ಮೇಲ್ಗಡೆ ಒಂದು 720p ವೆಬ್ ಕ್ಯಾಮ್ರಾ ಇದೆ. ವೆಬ್ ಕ್ಯಾಮ್ರಾ ನನಗೆ ನಾನು ನೋಡ್ದಂಗೆ ಒಂದು ಲೆವೆಲಿಗೆ ಡೀಸೆಂಟ್ ಅನ್ನಿಸ್ತು ಕ್ವಾಲಿಟಿ. ಇನ್ನು ಕೀಬೋರ್ಡಿಗೆ ಬಂತು ಅಂತ ಅಂದರೆ ಈ ಒಂದು ಲ್ಯಾಪ್ಟಾಪಲ್ಲಿ ಫುಲ್ ಸೈಜ್ ಕೀಬೋರ್ಡ್ ಇರುವಂಥದ್ದು. ಸೀಸರ್ ಮೆಕ್ಯಾನಿಸಮ್ ಅನ್ನು ಹೊಂದಿರುವಂಥ ಕೀಬೋರ್ಡ್ ಆಯಿತಾ. ಜೊತೆಗೆ 1.3 mm ಕೀ ಟ್ರಾವೆಲ್ನ ಹೊಂದಿರುವಂಥದ್ದು. ಈ ಒಂದು ಕೀ ಫೀಲ್ ತುಂಬ ಚೆನ್ನಾಗಿದೆ ಒಂದು ರೀತಿ ಆಯಿತಾ. ಸೊ ಒಳ್ಳೆ ಫೀಲ್ನ ಕೊಡುತ್ತೆ ಟೈಪ್ ಮಾಡ್ತಿರ್ಬೇಕಾದ್ರೆ. ಮತ್ತು 3 ಲೆವೆಲ್ನ LED ಬ್ಯಾಕ್ ಲೈಟ್ ಕೂಡ ಈ ಒಂದು ಕೀಬೋರ್ಡ್ಗಿದೆ. ಸೂಪರ್ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಲ್ಯಾಪ್ಟಾಪಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಇರುವಂಥದ್ದು. ಆ ಒಂದು ಸೆನ್ಸಾರ್ ಪವರ್ ಬಟನ್ ರೀತಿಯಲ್ಲೂ ಕೂಡ ಕೆಲಸ ಮಾಡುತ್ತೆ. ಜೊತೆಗೆ ಈ ಒಂದು ಲ್ಯಾಪ್ಟಾಪ್ ಇರುವಂಥ ಮೌಸ್ ಟ್ರ್ಯಾಕ್ ಪ್ಯಾಡ್ ಏನಿದೆ ತುಂಬ ಸೆನ್ಸಿಟಿವ್ ಆಗಿರುವಂಥದ್ದು ಮತ್ತು ಮಲ್ಟಿ ಟಚನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಸಖತ್ತಾಗಿದೆ ಆಯಿತಾ. ಆಪರೇಟ್ ಮಾಡೋದಕ್ಕೆ ತುಂಬ ಸಿಂಪಲ್ ಅಂತ ಅನ್ನಿಸ್ತು, ಇಂಪ್ರೆಸ್ ಮಾಡ್ತು ನನಗೆ. ಜೊತೆಗೆ ಈ ಒಂದು ಲ್ಯಾಪ್ಟಾಪಲ್ಲಿ ನಿಮಗೆ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು ಬಾಟಮ್ ಫೈರಿಂಗು 2 ವ್ಯಾಟಿಂದು 2 ಸ್ಪೀಕರ್ ಹಾಕಿದರೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಸ್ಪೀಕರ್ ಕ್ಲಾರಿಟಿ ನನಗೆ ಓಕೆ ಅಂತ ಅನ್ನಿಸ್ತು. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಲ್ಯಾಪ್ಟಾಪಲ್ಲಿ ನಿಮಗೆ 2 ಟೈಪ್ ಎ ಪೋರ್ಟ್ ಇರುವಂಥದ್ದು ಮತ್ತು 2 ಟೈಪ್ ಸಿ ಪೋರ್ಟ್ ಇದೆ. ಟೈಪ್ ಸಿ ಪೋರ್ಟ್ ಏನಿದೆ ಎರಡೂ ಕೂಡ ಪವರ್ ಡೆಲಿವರಿಯನ್ನು ಸಪೋರ್ಟ್ ಮಾಡುತ್ತೆ. ಅದರಲ್ಲಿ ಒಂದು ಥಂಡರ್ ಬೋಲ್ಟ್ 4 ಸಪೋರ್ಟ್ ಮಾಡುತ್ತೆ ಆಯಿತಾ. ಸೊ ಅದರಲ್ಲಿ ಚಾರ್ಜ್ ಕೂಡ ಮಾಡ್ಬೋದು ಮತ್ತು ನೀವು ಎಕ್ಸ್ಟರ್ನಲ್ ಗ್ರಾಫಿಕ್ ಕಾರ್ಡನ್ನು ಕೂಡ ನೀವು ಹಾಕೊಬೋದು. ಸೂಪರ್ ವಿಷಯ ಇಷ್ಟಪಡ್ತೀನಿ. ಮತ್ತು ಒಂದು ಫುಲ್ ಸೈಜ್ HDMI ಪೋರ್ಟ್ ಕೂಡ ಇದೆ ಮತ್ತು ಒಂದು ಹೆಡ್ಫೋನ್ ಜಾಕ್ನ ಪೋರ್ಟ್ ಕೂಡ ಇರುವಂಥದ್ದು. ಮತ್ತು ಈ ಒಂದು ಲ್ಯಾಪ್ಟಾಪಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್, ಆಬ್ವಿಯಸ್ಲಿ ಎಲ್ಲ ಲ್ಯಾಪ್ಟಾಪಲ್ಲೂ ಮೈಕ್ರೋಫೋನ್ ಇದ್ದೇ ಇರುತ್ತೆ, ಇದರಲ್ಲೂ ಇದೆ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕೊಟ್ಟಿದ್ದು ನನಗೆ ಈ ಒಂದು ಲ್ಯಾಪ್ಟಾಪಿನ ತುಂಬ ಇಂಪ್ರೆಸ್ ಮಾಡ್ತಾ ಆಯಿತಾ. ಲಿಟ್ರಲಿ ಹೆವಿ ಹೈ ಎಂಡ್ ಲ್ಯಾಪ್ಟಾಪ್ ರೀತಿ ಫೀಲ್ನ ಕೊಡುತ್ತೆ. ಒಂದು ರೀತಿ ಮ್ಯಾಕ್ ಬುಕ್ ರೀತಿ ಅನಿಸುತ್ತೆ. ಆಪಲಿನ ಮ್ಯಾಕ್ ಬುಕ್ ಇದೆಯೋ ಮ್ಯಾಕ್ ಬುಕ್ ಥರನೇ ಅನಿಸುತ್ತೆ. ಒಂದು ರೀತಿ ಲೋಗೋ ಒಂದಿಲ್ಲ ಅಷ್ಟೇ ಆಯಿತಾ. ಸಕ್ಕತ್ತಾಗಿದೆ ಬಿಲ್ಡ್ ಕ್ವಾಲಿಟಿ ಮಾತ್ರ. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಲ್ಯಾಪ್ಟಾಪಲ್ಲಿ 14 ಇಂಚಿನ ಕ್ವಾಡ್ HD+ ಅಂದರೆ 2.5K ರೆಸೊಲ್ಯೂಷನ್ನ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಇದು ಆ್ಯಂಟಿ ಗ್ಲೇರ್ನ ಜೊತೆಗೆ ಬರ್ತಾ ಇರುವಂಥದ್ದು. ಅಂದರೆ ಹಿಂದ್ಗಡೆ ಬೆಳಕಿದೆ ಅಂತ ಅಂದರೆ ಅದರ ಲೈಟ್ ಇದೆ ಅಂತಂದರೆ ಅಷ್ಟೊಂದು ರಿಫ್ಲೆಕ್ಟ್ ಆಗಲ್ಲ ಈ ಒಂದು ಡಿಸ್ಪ್ಲೇ ಮೇಲ್ಗಡೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಈ ಒಂದು ಡಿಸ್ಪ್ಲೇ 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ, ಬಟ್ ನೀಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು. ಮತ್ತು 300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಮತ್ತು 100% RGB ಕಲರ್ ಗಾಮೆಟನ್ನು ಸಪೋರ್ಟ್ ಮಾಡುತ್ತೆ. ಸೊ ಡಿಸ್ಪ್ಲೇ ಅಂತೂ ತುಂಬ ಇಂಪ್ರೆಸ್ ಮಾಡ್ತು ನನಗೆ. ಕ್ವಾಲಿಟಿ ಕಲರ್ ಎಲ್ಲ ತುಂಬ ಕ್ರಿಸ್ಪ್ ಆಗಿದೆ ಆಯಿತಾ. ವೀಡಿಯೋ ಎಡಿಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು. ಫೋಟೋ ಎಡಿಟಿಂಗ್ ಮಾಡೋರಿಗೆ ತುಂಬ ಆ್ಯಕ್ಯುರೇಟ್ ಕಲರ್ಸ್ ಬೇಕಾಗುತ್ತೆ ಆಯಿತಾ. ಸೊ ಆರಾಮಾಗಿ ಆ ಒಂದು ಎಡಿಟಿಂಗನ್ನೇ ಒಂದು ಲ್ಯಾಪ್ಟಾಪ್ನ ಡಿಸ್ಪ್ಲೇಲಿ ಮಾಡ್ಬೋದು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದ್ರೆ ಆಗಲೇ ಈ ಒಂದು ಲ್ಯಾಪ್ಟಾಪ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. i5 11th ಜನರೇಷನ್ ಮತ್ತು ಇನ್ನೊಂದು i7 11th ಜನರೇಷನ್. ಈ ಒಂದು i5 ವೇರಿಯಂಟಲ್ಲಿ 8 GB ರ್ಯಾಮ್ದು ಇದೆ, 16 GB ರ್ಯಾಮ್ದು ಇದೆ. ಆದರೆ i7 ವೇರಿಯಂಟಲ್ಲಿ ನೀವು 16 GB ರ್ಯಾಮ್ದೇ ತೊಗೊಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಈ ಒಂದು ಲ್ಯಾಪ್ಟಾಪ್ ಇರುವಂಥ ರ್ಯಾಮ್ ಬಂದುಬಿಟ್ಟು DDR4 ರ್ಯಾಮ್. ಆದರೆ ಸ್ಟೋರೇಜ್ NVMe ಸ್ಟೋರೇಜ್ ಆಯಿತು. ತುಂಬ ಫಾಸ್ಟಾಗಿ ರೀಡು ರೈಟ್ ಆಗುತ್ತೆ. ನಾನು ಚೆಕ್ ಮಾಡ್ದಂಗೆ ರೀಡು
ಸೀಕ್ವೆನ್ಷಿಯಲ್ ರೀಡ್ ಸ್ಪೀಡು 3300 MB/s ಅಂದರೆ 3.3 GB/s ಅಷ್ಟು ಫಾಸ್ಟಾಗಿ ರೀಡ್ ಆಗ್ತಾಯಿತ್ತು. ರೈಟ್ ಸುಮಾರು ಒಂದು 2.5 GB/s ರೈಟ್ ಆಗ್ತಾಯಿತ್ತು. ಸೊ ಒಂದು ಒಳ್ಳೆಯ ರೀಡು ರೈಟನ್ನು ಹೊಂದಿರುವಂಥ ಸ್ಟೋರೇಜ್ ಇದರಲ್ಲಿ ಹಾಕಿದ್ದಾರೆ. ತುಂಬ ಒಳ್ಳೆಯ ವಿಷಯದಲ್ಲಿ ಇಷ್ಟಪಡ್ತೀನಿ. ಮತ್ತು ಆಗಲಿದ್ದಂಗೆ ಪ್ರೋಸೆಸರ್ 11th ಜನರೇಷನ್ ಲೇಟೆಸ್ಟ್ ಪ್ರೋಸೆಸರು. i5 ತುಂಬ ಪವರ್ಫುಲ್ ಆಗಿರುತ್ತೆ, i5 ಅದಕ್ಕಿಂತ ಇನ್ನೂ ಪವರ್ಫುಲ್ ಆಗಿರುತ್ತೆ. ಆದರೆ ಲ್ಯಾಪ್ಟಾಪ್ನ ಪ್ರೋಸೆಸರ್ಗಳು ಆಯಿತಾ, ಸೊ ನಾವು PC i7 i5 ಏನೋ ಕಂಪೇರ್ ಮಾಡೋದಕ್ಕಾಗಲ್ಲ. ಕೆಲವೊಂದು ಲಿಮಿಟೇಷನ್ಸ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಜೊತೆಗೆ ಒಂದು ಲ್ಯಾಪ್ಟಾಪ್ನಲ್ಲಿ ಇಂಟೆಲಿಂದು ಐರಿಸ್ XE GPU ಕೂಡ ಇರುವಂಥದ್ದು ಗ್ರಾಫಿಕ್ ಕಾರ್ಡು. ಸೊ ಇದು ಬೇಸಿಕ್ ಕೆಲಸ ಮಾಡೋದಕ್ಕೆ ಉಪಯೋಗಿಸ್ಬೋದು. ಹೆವಿ ಗೇಮ್ಸ್ಗಳನ್ನು ಆಡೋದಕ್ಕಾಗಲ್ಲ, ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಹೆವಿ ಗ್ರಾಫಿಕ್ ಕಾರ್ಡಲ್ಲ, ಒಂದು ಬೇಸಿಕ್ ಗ್ರಾಫಿಕ್ ಕಾರ್ಡು, ಬೇಸಿಕ್ ಟಾಸ್ಕ್ಗಳನ್ನೆಲ್ಲ ಮಾಡ್ಕೊಬೋದು. ಸೊ ಓಕೆ ಅಂತೀನಿ ಅದಕ್ಕೆಲ್ಲ. ಮತ್ತು ಈ ಒಂದು ಲ್ಯಾಪ್ಟಾಪ್ನಲ್ಲಿ ಇಂಟೆಲಿಂದು ಲೇಟೆಸ್ಟ್ ಜನರೇಷನ್ ಪ್ರೋಸೆಸರ್ ಇರೋದ್ರಿಂದ ಅಷ್ಟೊಂದು ಹೀಟ್ ಆಗಲ್ಲ ಆಬ್ವಿಯಸ್ಲಿ. ಆದರೂ ಕೂಡ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಡ್ಯೂಯಲ್ ಹೀಟ್ ಪೈಪನ್ನು ಹಾಕಿರುವಂಥದ್ದು ಕೂಲ್ ಮಾಡೋದಕ್ಕೆ ಪ್ರೋಸೆಸರ್, ಮತ್ತು ಅದಕ್ಕೆ ಫ್ಯಾನ್ ಕೂಡ ಇದೆ. ಸೊ ಓಪನ್ ಮಾಡಿ ತೋರಿಸೋದಕ್ಕಾಗಲ್ಲ, ಬಟ್ ಸ್ಟಿಲ್ ನಾನು ಯೂಸ್ ಮಾಡೋದಂಗೆ ಅಷ್ಟೊಂದು ಹೀಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ ನನಗೆ. ಎಲ್ಲೂ ಕೂಡ ಹೀಟಿಂಗ್ ಫೀಲ್ ಬರಲಿಲ್ಲ ನನಗೆ. ಆಯಿತಾ, ಇನ್ನು ಇದಾದ ನಂತರ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಲಂಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಪವರ್ ಬಟನ್, ಫಿಂಗರ್ ಪ್ರಿಂಟ್ ಎರಡು ಒಂದೇ ಕೆಲಸ ಮಾಡುತ್ತೆ. ಸೊ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಆಯಿತಾ, ಮತ್ತು ತುಂಬ ಸೆಕ್ಯೂರ್ ಕೂಡ ಹೌದು. ಸೂಪರ್ವಿಷನ್ ಇಷ್ಟಪಡ್ತೀನಿ. ಮತ್ತು ಆಬ್ವಿಯಸ್ಲಿ Windows 10 ಇದರಲ್ಲಿದೆ, ಮತ್ತು ನೆಕ್ಸ್ಟ್ Windows 11 ಬಂದರೂ ಕೂಡ ಇದಕ್ಕೆ ನೀವು ಅಪ್ಗ್ರೇಡ್ ಮಾಡ್ಕೊಬೋದು. Windows 10 ಆಗಾಗ ಅಫಿಷಿಯಲ್ ಆಗಿ ಮೈಕ್ರೋಸಾಫ್ಟ್ ಕಡೆಯಿಂದನೇ ಸೆಕ್ಯೂರಿಟಿ ಪ್ಯಾಚಸ್ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಸೆಕ್ಯೂರಿಟಿ ಬಗ್ಗೆ ತಲೆಗಿಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮತ್ತು ಫೇಸ್ ಅನ್ಲಾಕ್ ಕೂಡ ನೀವು ಮಾಡ್ಕೊಬೋದು, ಬಟ್ ಅದು ಅಷ್ಟೊಂದು ಸೆಕ್ಯೂರ್ ಅಂತ ಅನ್ಸಲ್ಲ. ಫಿಂಗರ್ ಪ್ರಿಂಟ್ ಇದೆ, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ 56 Wh ಬ್ಯಾಟ್ರಿ ಇರುವಂಥದ್ದು. ನೀವು ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ಸುಮಾರು 11 ಗಂಟೆಗಳ ಬ್ಯಾಟ್ರಿ ಬ್ಯಾಕಪ್ಪನ್ನು ಇದು ನೀಡುತ್ತೆ. ಮತ್ತು ಕೇವಲ 34 ನಿಮಿಷದಲ್ಲಿ 0.5% 50% ಫುಲ್ ಚಾರ್ಜ್ ಆಗಿಬಿಡುತ್ತೆ. ಮತ್ತು ಅರೌಂಡ್ 1 ಗಂಟೆ 10 ನಿಮಿಷ ರೇಂಜಲ್ಲಿ ಫುಲ್ ಲ್ಯಾಪ್ಟಾಪ್ ಚಾರ್ಜ್ ಆಗುತ್ತೆ. ತುಂಬ ಫಾಸ್ಟಾಗಿ ಈ ಒಂದು ಲ್ಯಾಪ್ಟಾಪ್ ಚಾರ್ಜ್ ಆಗುತ್ತೆ. ಏನಕ್ಕೆ ಅಂತಂದರೆ ಬಾಕ್ಸಲ್ಲಿ 65 ವ್ಯಾಟ್ನ ಚಾರ್ಜರ್ನ ನೀಡಿರುವಂಥದ್ದು. ಸೂಪರ್ ವಿಷಯ. ಸೊ ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತಂದರೆ Wi-Fi 6 ಸಪೋರ್ಟ್ ಮಾಡಿರುವಂಥದ್ದು, ಬ್ಲೂಟೂತ್ 5.1 ಸಪೋರ್ಟ್ ಮಾಡುತ್ತೆ. ಸೊ ಓವರಾಲ್ ನನಗನ್ನಿಸ್ತಂಗೆ ಒಂದು ಲ್ಯಾಪ್ಟಾಪ್ ಈ ಒಂದು ಪ್ರೈಸನ್ಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಅಂತ ಅನ್ಕೋತೀನಿ. ಆದರೆ ಕೆಲವು ಜನ ಯೋಚನೆ ಮಾಡಿ ಆಯಿತಾ, ಕೆಲವು ಜನಕ್ಕೆ MI ಬ್ರ್ಯಾಂಡಲ್ಲಿ ಲ್ಯಾಪ್ಟಾಪ್ ತೊಗೊಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಅವ್ರು ಯೋಚನೆ ಮಾಡಿ ಆಯಿತಾ. ಏನಕ್ಕೆ ಅಂದರೆ ಬೇಜಾನ್ ಬ್ರ್ಯಾಂಡ್ಗಳಿದ್ದಾವೆ. ನನ್ನ ಪರ್ಸನಲಿ ನನ್ನ ಒಪಿನಿಯನ್ನು ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕಾದ್ರೆ ಬ್ರ್ಯಾಂಡ್ ನೋಡೋ ಅವಶ್ಯಕತೆ ಇಲ್ಲ, ಸ್ಪೆಸಿಫಿಕೇಷನ್ ನೋಡಿ ಆಯಿತಾ ತೊಗೊಂಡ್ರೆ ಬೆಟರು. ಬ್ರ್ಯಾಂಡ್ ನನ್ನ ಮ್ಯಾಟ್ರ್ ಆಗಲ್ಲ ಫಸ್ಟ್ ಆಫ್ ಆಲ್. ಆಯಿತಾ, ಇವರು ನೀಡ್ತಿರುವಂಥ ಸ್ಪೆಸಿಫಿಕೇಷನ್ ತುಂಬ ಚೆನ್ನಾಗಿದೆ. ನೀವು ಆಲ್ಮೋಸ್ಟ್ ಬೇರೆ ಬ್ರ್ಯಾಂಡಲ್ಲಿ ಸಿಮಿಲರ್ ಸ್ಪೆಸಿಫಿಕೇಷನ್ ತಗೋತೀನಿ ಅಂದರೂ ಕೂಡ ಪ್ರೈಸ್ ಆಲ್ಮೋಸ್ಟ್ ಸಿಮಿಲರ್ ಬೀಳುತ್ತೆ. 1, 2, 3 ಸಾವಿರ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ ನಿಮಗೆ. ಆಯಿತಾ, ಬಟ್ ನೋಡಿ ನಿಮಗೆ MI ಬ್ರ್ಯಾಂಡ್ ಓಕೆ ಆಗುತ್ತೆ ಅಂತ ಅಂದರೆ ಈ ಒಂದು ಲ್ಯಾಪ್ಟಾಪ್ನ ಒಂದು ಆಪ್ಷನಾಗಿ ಇಟ್ಕೊಬೋದು. ಸೊ ಇಷ್ಟು ಈ ಒಂದು ಲ್ಯಾಪ್ಟಾಪ್ ಬಗ್ಗೆ ನನ್ನ ಹಾನೆಸ್ಟ್ ಒಪಿನಿಯನ್ನು. ಸೊ ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ಲಿಸ್ಟು. ನಿಮ್ಗೆ ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮದ್ರಲ್ಲಿ.